ನೀವು ಮಾಡಿದ್ದೇನಪ್ಪ? ಕಳೆದ 5 ವರ್ಷ ನೀವೇ ಇದ್ದಲ್ಲ, 13ರಿಂದ 18. ನನಗೆ ಅದರ ಅರ್ಥ ಇದೆ, ನನಗೂ ಗೊತ್ತಿದೆ ಸ್ವಲ್ಪ ಮಾಹಿತಿ. ನಾನು ಆಕಸ್ಮಿಕವಾಗಿ ಸರ್ಕಾರ ಮಾಡಿದಾಗ ಇವ್ರ ಜೊತೆನೆ ಸೇರಿ ಚುನಾವಣೆಗಿಂತ ಮುಂಚೆ 15 ಲಕ್ಷ ಮನೆ ಕಟ್ಟಿ ಅಂತಕ್ಕಂಥದ್ದಕ್ಕೆ ಕಟ್ತಾ ಇದೀವಿ ಅಂತೇಳಿ ಜನಗಳಿಗೆಲ್ಲ ಹೇಳ್ಬಿಟ್ರು. ನೀವು ಎಲ್ಲ ಕಟ್ಟಿರ್ತಕ್ಕಂಥ ಸ್ವಲ್ಪ ಬಂದು ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ಮನೆ ಕಟ್ಟಿಗಳಿಗೆ 15 ಲಕ್ಷ ಮನೆ ಕಟ್ಟಿ ಅಂತ. ದುಡ್ಡು ಇಟ್ಟಿದ್ದು ಎಷ್ಟಿಟ್ಟಿದ್ರು? 2,000 ಕೋಟಿ ಇಟ್ಟಿದ್ರು. ಚುನಾವಣೆ ಹೋಗೋದಕ್ಕಿಂತ ಮುಂಚೆ 2018ರಲ್ಲಿ ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ಪಡೆದಿದೆ, ಯಾವುದೇ ಜಿಯೋ ಇಶ್ಯೂ ಇಲ್ಲದೆ ಕೆಲವು ರಸ್ತೆಗಳಿಗೆ ತೀರ್ಮಾನ ಕೊಟ್ಬಿಟ್ರು ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ. 1,750 ಕೋಟಿ. ಯಾವ ಆರ್ಥಿಕ ಇಲಾಖೆ ಒಪ್ಪಿಗೆ ಇಲ್ಲ, ಏನೂ ಇಲ್ಲ. ಆ 1,750 ಕೋಟಿ ನಾವು ಬಂದಾಗ ಮುಖ್ಯಮಂತ್ರಿಯಾಗಿ ನಾವೇನು ಅಧಿಕಾರ ನಡೆಸ್ದೋ 14 ತಿಂಗಳು, ಅದನ್ನ ತೀರಿಸ್ಬೇಕಾಯ್ತು. ಅದನ್ನ ಕಾನೂನು ಬಾಹಿರವಾಗಿ ತೀರ್ಮಾನ ಏನ್ ತಗೊಂಡಿದ್ರು ಇದೇ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಆ ಕಾನೂನು ಬಾಹಿರವಾದಂತ ತೀರ್ಮಾನ ಸರಿಪಡಿಸ್ತಕ್ಕಂಥ ನಮ್ಮ ತಲೆ ಮೇಲೆ ಬಂದದ್ದು. ಹೇಳ್ತಾ ಹೋದ್ರೆ ಹಲವಾರು ವಿಷಯ ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಹೇಳ್ಬೋದು, ಚರ್ಚೆ ಮಾಡಬಹುದು. ಇವತ್ತು ಒಂದು ರೀತಿ ಮಾತನಾಡ್ತಕ್ಕಂಥ ಅವ್ರ ಪದ ಬಳಕೆ ಏನಿದೆ, ಏನ್ ಈ ಭೂಮಿ ಮೇಲೆ ಇವನ್ ಬಿಟ್ಟರೆ ಬೇರೆ ಇನ್ಯಾರು ಇಲ್ವೇ ಇಲ್ಲ ಅನ್ನೋದಕ್ಕೆ ಇವ್ರು ಮಾತನಾಡ್ತಕ್ಕಂಥದ್ದು. ಇವತ್ತು ನೀರಾವರಿಯ ಒಂದು ಕೆಲಸಗಳು ಏನಾಗಿದೆ ಇಡೀ ರಾಜ್ಯದಲ್ಲಿ. ಇನ್ನ ನಮ್ಮ ರೈತರು ಇಲ್ಲೇ ಬಹುಶಃ ದಾವಣಗೆರೆಲ್ಲೇ ಮೆಕ್ಕೆಜೋಳ ಬೆಳೆದ್ರಲ್ಲ, ಎಷ್ಟು ಫಜಿತಿ ಪಟ್ಟರು ನಮ್ಮ ರೈತರು ಇಲ್ಲಿ ಮೆಕ್ಕೆಜೋಳ ಮಾರೋದಕ್ಕೆ. ಒಂದು ವಿಷಯ ನಿಮ್ದು ಗಮನಕ್ಕೆ ತರೋದು, ಹಳ್ಳಿನಲ್ಲಿ ಧರಣಿ ಮಾಡಿದ್ರು, ಹಾವೇರಿ ಭಾಗದಲ್ಲೆಲ್ಲ ಧರಣಿ ಮಾಡಿದ್ರು. ತೊಗರಿ ಬೆಳೆದಂತರು ಅದನ್ನ ಖರೀದಿ ಮಾಡ್ಲಿಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ ಎಲ್ಲದಕ್ಕೂ. ನಾನು 2 ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿ ಹಲವಾರು ಸಂದರ್ಭದಲ್ಲಿ ಅದರ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಏನೇನಾಗಿತ್ತು ಎಂದೂ ಸಹ ನಾನು ಕೇಂದ್ರ ಸರ್ಕಾರ ದೂಷಣೆ ಮಾಡಲಿಲ್ಲ. ರೈತರು ಸಾಲ ಮನ್ನಾ ಮಾಡಿದ್ರು, ಕೇಂದ್ರ ಸರ್ಕಾರ ದೂಷಣೆ ಮಾಡದ್ನ? ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಅವರು ಕೊಡ್ಲಿ ಅಂತ ಅಲ್ಲೇ ಅರ್ಜಿ ಕೊಟ್ನ? ನಾವು ನಡೆಸಿದೀವಿ ಸರ್ಕಾರನ.